ಎಲ್ಲ ಪತ್ರಿಕಾ ಮಾಧ್ಯಮದ ಸ್ನೇಹಿತರೆ, ಮೊನ್ನೆ ಈ ಜಿಲ್ಲೆಯಲ್ಲಿ ನಡೆದಂಥ ಕೆಲವು ವಿಚಾರಗಳ ಬಗ್ಗೆ JDS ಅದಕ್ಕೆ ಕಾರಣ. ಅದರಲ್ಲೂ ಪ್ರಮುಖವಾಗಿ ನಮ್ಮ ನಾಯಕರಾದಂಥ ಕುಮಾರಸ್ವಾಮಿ ಅವರ ಬಗ್ಗೆ ಹಲವಾರು ಆರೋಪಗಳನ್ನು ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಇವತ್ತು ನಿಮ್ಮ ಮುಂದೆ ಬಂದು ಕೂತು ಕೆಲವು ವಿಚಾರಗಳನ್ನು ಪ್ರಸ್ತಾಪ ಮಾಡಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಇಲ್ಲಿ ಸೇರಿದ್ದೇವೆ. ಏನು ಕೆರಗೋಡಿನಲ್ಲಿ ಒಂದು ಧ್ವಜಸ್ತಂಭದ ವಿಚಾರವಾಗಿ ಒಂದು ಉದ್ರಿಕ್ತವಾದಂಥ ಒಂದು ವಾತಾವರಣ ಸೃಷ್ಟಿಯಾಯಿತು. ಅದಕ್ಕೆ ಮೂಲ ಕಾರಣ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಇವತ್ತಿನ ಶಾಸಕರಾಗಿರ್ತಕ್ಕಂಥ ಗಣಿಗ ರವಿಯವರು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಮುಂದೆ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಕಾರಣ, ಪಕ್ಷಾತೀತವಾಗಿ ಈ ಧ್ವಜಸ್ತಂಭವನ್ನು ಕೆರಗೋಡು ಗ್ರಾಮದಲ್ಲಿ ಮಾಡಬೇಕು ಅಂತೇಳಿ ಶಾಸಕರೇ ಸ್ಥಳ ಪರಿಶೀಲನೆ ಮಾಡಿ ಸ್ವಲ್ಪ ಹಿಂದಕ್ಕೆ ಹಾಕಳಿ ಅಂತಕ್ಕಂಥದ್ದನ್ನು ಅಲ್ಲಿ ಪಕ್ಷಾತೀತವಾಗಿ ಎಲ್ಲರನ್ನ ಊರಿನ ಯಜಮಾನರು ಸೇರಿಸ್ಕೊಂಡು ಹೇಳಿ ಧ್ವಜಸ್ತಂಭವನ್ನು ನೆಡೆಸಿ 22ನೇ ತಾರೀಕು ಆ ಧ್ವಜಸ್ತಂಭದ ಉದ್ಘಾಟನೆಗೆ ನಾನೇ ನನ್ನ ಜವಾಬ್ದಾರಿ ತಗೊಂಡು ಮಾಡ್ತೀನಿ ಅಂತಕ್ಕಂಥ ವಾಗ್ದಾನವನ್ನು ಕೆರಗೋಡು ಗ್ರಾಮದಲ್ಲಿ ಕೊಟ್ಟಿರ್ತಕ್ಕಂಥದ್ದಕ್ಕೆ ಗ್ರಾಮಸ್ಥರೇ ಸಾಕ್ಷಿ. ಇಲ್ಲಿ ಮೂಲ ಪ್ರಾರಂಭ ಆದಂಥದ್ದು ಮಾರಗೌಡನಹಳ್ಳಿನಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ತಿರುಪತಿ ವೆಂಕಟೇಶ್ವರನ ತಿಮ್ಮಪ್ಪನ ದೇವಸ್ಥಾನವನ್ನು ಭಾಳ ವರ್ಷಗಳಿಂದ ಕಟ್ಟಿ ಅದನ್ನು 22ನೇ ತಾರೀಕು ಲೋಕಾರ್ಪಣೆ ಮಾಡ್ತಕ್ಕಂಥ ಕಾರ್ಯಕ್ರಮ ಇದ್ದ ಕಾರಣದಿಂದ ನಮ್ಮ ನಾಯಕರಾದಂಥ ಕುಮಾರಣ್ಣ ಅವರು ಆ ಕಾರ್ಯಕ್ರಮಕ್ಕೆ ಬರಲಿಕ್ಕೆ ನಮ್ಮ ಮುಖಂಡರಾದಂಥ ರಾಮಚಂದ್ರ ಅವರ ನೇತೃತ್ವದಲ್ಲಿ ಕುಮಾರಣ್ಣವರು ಭೇಟಿ ಮಾಡಿ 22ನೇ ತಾರೀಕು ಆ ಕಾರ್ಯಕ್ರಮಕ್ಕೆ ಬರಲೇಬೇಕು ಅಂತಕ್ಕಂಥ ಒತ್ತಾಯ ತಂದ ಹಿನ್ನೆಲೆಯಲ್ಲಿ ದೇವೇಗೌಡಜಿಯವರು, ಚೆನ್ನಮ್ಮವರು, ಇಡೀ ಕುಟುಂಬ 22ರ ಅಯೋಧ್ಯೆಯ ರಾಮ ಮಂದಿರ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದಂಥ ಹಿನ್ನೆಲೆಯಲ್ಲಿ ಕುಮಾರಣ್ಣವರು, ನಿಖಿಲ್ ಕುಮಾರಸ್ವಾಮಿ ಅವರು ಅವ್ರಿಗೂ ಆಹ್ವಾನ ಇದ್ದು ದೊಡ್ಡವ್ರ ಜೊತೆ ಹೋಗಬೇಕಾದಂಥ ಅನಿವಾರ್ಯ ಆಯಿತು. ಆ ಕಾರಣದಿಂದ ನಾನು 20ನೇ ತಾರೀಕಿಗೆ ಬಂದು ಹೋಗ್ತೀನಿ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಮಾರಗೌಡನಹಳ್ಳಿಗೆ ಬರ್ತಕ್ಕಂಥ ಒಂದು ಕಾರ್ಯಕ್ರಮ ಇದ್ದ ಕಾರಣದಿಂದ ಅಲ್ಲಿಯ ಮುಖಂಡರುಗಳು ಇವೆಲ್ಲ ಸೇರಿ ಕುಮಾರಸ್ವಾಮಿಯವರು ನಾಡಿದ್ದು ಬರಲ್ಲ, ಇವತ್ತೇ ಅದಕ್ಕೊಂದು ಪೂಜೆ ಮಾಡಿಸೋಣ ಅಂಥೇಳಿ ಮಧ್ಯಾಹ್ನನೇ ಎಲ್ಲ ಪೂಜಾ ಕಾರ್ಯಕ್ರಮಗಳನ್ನ ಮುಗಿಸಿ ಧ್ವಜವನ್ನು ಈಗಾಗಲೇ ಅಲ್ಲೇ ಅವತ್ತೇ ಅನಾವರಣ ಮಾಡಿದರು. ಕುಮಾರಣ್ಣವರು ಆರೋಗ್ಯ ಸರಿ ಇಲ್ಲದ ಕಾರಣದಿಂದ ನಾನು ಬರಲಿಕ್ಕಾಗೋದಿಲ್ಲ, ತಿರ್ಗಾ ಇಲ್ಲಿ ಬಂದು ಸ್ಟ್ರೈನ್ ಆಗುತ್ತೆ, ನಾನು 21ರ ಬೆಳಗ್ಗೆನೇ ಅಯೋಧ್ಯೆಗೆ ಹೋಗಬೇಕಾಗಿರೋದ್ರಿಂದ ನೀವು ಮುಖಂಡರುಗಳು ಹೋಗಿ ರಾಮಚಂದ್ರ ನೀವೆಲ್ಲ ಆ ಕಾರ್ಯಕ್ರಮಕ್ಕೆ ಮಾರಗೋಡನಹಳ್ಳಿ ಕಾರ್ಯಕ್ರಮಕ್ಕೆ ಚಾಲನೆ ಕೊಡಿ ಅಂತಕ್ಕಂಥ ಮಾತನ್ನು ನಮ್ಮ ಗಮನಕ್ಕೆ ತಂದರು. ನಾವು ಹೋಗೋಷ್ಟರಲ್ಲಿ ಕೆರಗೋಡಿನಲ್ಲಿ ನಮ್ಮನ್ನು 6:30 ಗಂಟೆಯಲ್ಲಿ ಅಡ್ಡ ಹಾಕಿದ್ರು. ನಾವಿವತ್ತೊಂದು ಧ್ವಜಾರೋಹಣ ಮಾಡಿದ್ದೀವಿ, ನೀವು ಬಂದು ಪೂಜೆ ಸಲ್ಲಿಸಿ ಅಂತಕ್ಕಂಥ ಮಾತನ್ನು ಹೇಳಿದ್ರು. ದಾರಿಲಿ ಹೋಗುವಂಥ ಸಂದರ್ಭದಲ್ಲಿ ನಾವು, ನಮ್ಮ ರಘುನಂದ್ ಅವರು, ರಾಮಚಂದ್ರ ಅವರ ಒಂದು ಲೀಡರ್ಶಿಪ್ಪಲ್ಲಿ ಹೋಗಲ್ಲಿ ಪೂಜೆ ಮಾಡಿ ನಾವು ಮಾರಗೋಡನಹಳ್ಳಿಗೆ ತೆರಳಿದ್ವಿ. ಅದಾದ ಮೇಲೆ ಮೂಲ ಅಲ್ಲಿಂದನೇ ಪ್ರಾರಂಭ ಆಗಿರ್ತಕ್ಕಂಥದ್ದು ಇದು. ನನ್ನನ್ನು ಬಿಟ್ಟು
ಫ್ಲಾಗ್ ಹಾಸ್ಟಿಂಗ್ ಮಾಡಿದ್ರಲ್ಲ ಅನ್ನೋ ಕಾರಣಕ್ಕೆ ಇಲ್ಲದ ರೀತಿಯಲ್ಲಿ ಇವತ್ತು ರವಿ ಗಣಿಗ ಅವರು ಸ್ಟೇಟ್ಮೆಂಟ್ ಮಾಡಿ ಈ ಪರಿಸ್ಥಿತಿ ಉದ್ಭವ ಆಗಲಿಕ್ಕೆ ಮೂಲ ಕಾರಣಕರ್ತರು ರವಿ ಗಣಿಗ ಅವರು. ಇಲ್ಲಿ ಬೇಕಾದಂಥ ಎಲ್ಲ ದಾಖಲಾತಿಗಳನ್ನು ಬಹುತೇಕ ಹೆಚ್ಚು ಸಕ್ರಿಯವಾಗಿ ತೋರಿಸ್ಕೊಂಡಂತ ನಮ್ಮ ಸುರೇಶ್ ಗೌಡರು ನಿಮಗೆ ಕೊಡ್ತಾರೆ, ಯಾವ ಹಂತದಲ್ಲಿ ಏನಾಯಿತು ಏನದ್ರ ಬಗ್ಗೆ. ಅದಾದಮೇಲೆ 27ನೇ ತಾರೀಕು ತನಕನೂ ಧ್ವಜ ಹಾರಾಟ ಆಗಿದೆ. ಅಯೋಧ್ಯೆಯಲ್ಲಿ ರಾಮ ಮಂದಿರ ಲೋಕಾರ್ಪಣೆ ಆಯಿತು. ಇಡೀ ಹಳ್ಳಿನಲ್ಲಿ ರಾಮನ ಪೂಜೆ ಮಾಡಿದ್ರು. ಇದು ಒಂದು ರೀತಿ ಅವರಿಗೆ ಸಹಿಸ್ಕೊಳ್ಳಿಕ್ಕೆ ಆಗಲಿಲ್ಲ ರವಿ ಗಣಿಗ ಅವರಿಗೆ. ಬಂದು ಏಕಾಏಕಿ ಧ್ವಜವನ್ನು ಕಂಬವನ್ನು ತೆಗೆಸುವಂಥ ಪ್ರಕ್ರಿಯೆಗೆ ಮುಂದಾದರು. ರವಿ ಗಣಿಗ ಅವರಿಗೆ ನಾನು ಈ ಸಂದರ್ಭದಲ್ಲಿ ಆಮೇಲೆ ಜಿಲ್ಲಾ ಮಂತ್ರಿಗಳಿಗೆ ಹೇಳಲಿಕ್ಕೆ ಬಯಸ್ತೇನೆ, ನೀವು ಇಲ್ಲೇ ಇದ್ದಂಥವರು, ಗ್ರಾಮ ಪಂಚಾಯಿತಿಯಿಂದ ಡೆಲ್ಲಿಯ ತನಕ ನಮ್ಮ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಒಂದು ಇಂಥ ಅಹಿತಕರವಾದಂಥ ಘಟನೆಗಳನ್ನು ಈ ಜಿಲ್ಲೆಯಲ್ಲಿ ನಡಿಲಿಕ್ಕೆ ಬಿಟ್ಟಿಲ್ಲ ಅಂತಕ್ಕಂಥದ್ದನ್ನು ಜ್ಞಾಪಿಸಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ನಾವು ಪ್ರಪ್ರಥಮ ಬಾರಿಗೆ ಅವರು ನಾವೆಲ್ಲ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ಜವಾಬ್ದಾರಿ ನಿರ್ವಹಿಸುವಂಥ ಸಂದರ್ಭದಲ್ಲಿ ಶಾಸಕರುಗಳ ರೀತಿ ಇಂಥ ಸೌಹಾರ್ದತೆಯನ್ನು ಕಾಪಾಡ್ತಕ್ಕಂಥ ಕಾರ್ಯಕ್ರಮಗಳನ್ನು ಮಾಡಿರ್ತಕ್ಕಂಥ ಇತಿಹಾಸ ಇದೆ ಅಂತಕ್ಕಂಥ ಮಾತನ್ನು ಜಿಲ್ಲಾ ಮಂತ್ರಿಗಳಿಗೆ ನಾನು ಜ್ಞಾಪಿಸಲಿಕ್ಕೆ ಇಷ್ಟಪಡ್ತೀನಿ. ದೇವೇಗೌಡರ ಕುಟುಂಬ ಈ ಜಿಲ್ಲೆಗೆ ಕೊಟ್ಟಿರ್ತಕ್ಕಂಥ ಕೊಡುಗೆಗಳ ಬಗ್ಗೆ ಒಂದು ದೊಡ್ಡ ವೇದಿಕೆನ ನಾನೇ ವ್ಯವಸ್ಥೆ ಮಾಡ್ತೀನಿ. ಇನ್ಯಾರು ಬೇಡ, ಕುಮಾರಸ್ವಾಮಿ ಅವರು ಒಂದು ಕಡೆ ನಿಂತ್ಕೊಳ್ಳಿ, ನಾನೊಂದು ಕಡೆ ನಿಂತ್ಕೋತೀನಿ, ಚಲುವಸ್ವಾಮಿ ಅವರು ಒಂದು ಕಡೆ ನಿಂತ್ಕೊಳ್ಳಿ, ನಾನೊಂದು ಕಡೆ ನಿಂತ್ಕೋತೀನಿ. ಎ ಟು ಝಡ್ ದೇವೇಗೌಡರು ಈ ರಾಜ್ಯದ ನೀರಾವರಿ ಮಂತ್ರಿಗಳಾದಂಥ ಸಂದರ್ಭದಿಂದ ಇಲ್ಲಿಯ ತನಕ ಎಳೆಯಾಗಿ ಈ ಜಿಲ್ಲೆಯನ್ನು ಒಂದು ಸಮಗ್ರವಾಗಿ ಅಭಿವೃದ್ಧಿ ಮಾಡುವಂಥ ವಿಚಾರ ಇರ್ಬೋದು, ಈ ಜಿಲ್ಲೆಯನ್ನು ಏಕತೆಯಿಂದ ತೆಗೆದುಕೊಂಡು ಹೋಗುವಂಥ ವಿಚಾರ ಇರ್ಬೋದು, ಯಾವ್ಯಾವ ಪರಿಶ್ರಮಗಳನ್ನು ಹಾಕಿದ್ದಾರೆ ಅಂತಕ್ಕಂಥ ಮಾತನ್ನು ವಿಚಾರಗಳನ್ನು ನಿಮ್ಮ ಇದೇ ಥರ ಕೂತ್ಕೊಳ್ಳೋಣ, ಇಲ್ಲೇ ಬೇಡ, ದೊಡ್ಡ ಸಭೆನೇ ಬೇಡ, ನಾನೊಂದು ಕಡೆ ಕೂತ್ಕೊತೀನಿ, ನೀವೊಂದು ಕಡೆ ಕೂತ್ಕೊಳ್ಳೋಣ, ಇದೇ ಸಭಾಂಗಣದಲ್ಲಿ ವಿನಿಮಯ ಮಾಡ್ಕೊಳ್ಳೋಣ. ಒಂದನ್ನ ಜ್ಞಾಪಿಸ್ಲಿಕ್ಕೆ ಇಷ್ಟಪಡ್ತೇನೆ, ನಾವಿನ್ನೂ ಬ್ಯಾನರ್ ಕಟ್ತಾ ಇದ್ದೋ 1984-85ರಲ್ಲಿ ಪಕ್ಷದ ಬ್ಯಾನರ್ ಕಟ್ತಾ ಇದ್ದೋ. ಒಂದು ಮದ್ದೂರು ತಾಲೂಕಿನಲ್ಲಿ ಲೋಕಭವನಿ ಒಳಗೆ ಬಿಡ್ಜಾಕೋ ವಿಚಾರದಲ್ಲಿ ಗಲಾಟೆ ಎತ್ಕೊತ್ತು. ಎರಡು ಗುಂಪು, ಒಂದು ಎಸ್.ಎಂ. ಕೃಷ್ಣ ಅವ್ರ ಗುಂಪು, ಒಂದು ಮಂಚೇಗೌಡರ ಗುಂಪು. ಸಿಂಸಾ ನದಿಗೆ ಅಲ್ಲೊಂದು ಬ್ರಿಡ್ಜ್ ಮಾಡುವಂಥ ವಿಚಾರದಲ್ಲಿ ಎಸ್.ಎಂ. ಕೃಷ್ಣವ್ರ ಗುಂಪು ಇಲ್ಲಿ ಮಾಡಬೇಕು ಅಂತ, ಮಂಚೇಗೌಡರ ಗುಂಪು ಇಲ್ಲಿ ಮಾಡಬೇಕು ಅಂತೇಳಿ ಗೌಡ್ರು ಶಂಕುಸ್ಥಾಪನೆಗೆ ಬಂದರು. ಆ ಕಡೆ 1000 ಜನ, ಈ ಕಡೆ 1000 ಜನ. ಏನು ಮಾಡ್ಬೋದು ಒಬ್ಬ ನಾಯಕರು? ರಾಜಕೀಯ ಮಾಡಲಿಲ್ಲ. ಎರಡು ಗುಂಪು ಕೇಳ್ತಕ್ಕಂಥ 2 ಬ್ರಿಡ್ಜನ್ನು ಮಂಜೂರು ಮಾಡಿ ಅವತ್ತು ಶಂಕುಸ್ಥಾಪನೆ ಆರ್ಡರ್ ಕೂತುತ್ತಾವೆ, ಅದನ್ನು ಮಂಜೂರು ಮಾಡಿಸ್ಕೊಂಡು ಆರ್ಡರ್ ಕಾಪಿ ತರಿಸ್ಕೊಂಡು 2 ಕಡೆ ಬ್ರಿಡ್ಜನ್ನ ಶಂಕುಸ್ಥಾಪನೆ ಮಾಡಿದಂಥ ಇತಿಹಾಸ ಈ ಜಿಲ್ಲೆ ಒಳಗಿದೆ. ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಚಲುವಸ್ವಾಮಿ ಇನ್ನೂ ಪಾಪ ಅವ್ರು ರಾಜಕಾರಣಕ್ಕೆ ಬಂದಿರಲಿಲ್ಲ ಅಂತ ಕಾಣುತ್ತಾಗ ಯಾವ ಮಾತು ಬಾಯಿನಲ್ಲಿ ಈ ಮಾತುಗಳು ಹೇಳ್ತೀರಿ? ಈ ಜಿಲ್ಲೆ ಕೊಡುಗೆ ಏನು ಅಂತೇಳಿ. ನೀವು 1995 ಜಿಲ್ಲಾ ಪಂಚಾಯತಿ ಮೆಂಬರು ಆದ್ರಿ, ಉಪಾಧ್ಯಕ್ಷರು ಆದ್ರಿ. ಅಲ್ಲಿಯ ರಾಜಕೀಯ, ಅಲ್ಲಿದ್ದಂಥ ಶಾಸಕರ ಕೆಲವು ಜನವಿರೋಧಿ ನೀತಿಗಳಿಂದ
99ರಲ್ಲಿ ಶಾಸಕರುವಾಗಿ ಆಯ್ಕೆ ಆದ್ರಿ. ಎಷ್ಟು ಸಲ ನಮ್ಮ ಮುಂದೆ ಕಣ್ಣೀರು ಹಾಕಿಲ್ಲ ಕುಮಾರಸ್ವಾಮಿ ಅವರ ಮನೆಯಲ್ಲಿ. ನಾನೊಂದು TC ಹಾಕ್ಸೋಕ್ಕಾಗ್ತಾ ಇಲ್ಲ ನಾನು ಶಾಸಕನಾಗಿ ಅಂತಕ್ಕಂಥ ಮಾತನ್ನ ನಮ್ಮ ಸಮ್ಮುಖದಲ್ಲಿ ಹೇಳಿದ್ದೀರಿ. ನಡಿ ಬ್ರದರ್, ನಾನು ಜನರಲ್ಲಿ ರಿಕ್ವೆಸ್ಟ್ ಮಾಡ್ತೀನಿ, TC ಹಾಕೋ ಅಧಿಕಾರವನ್ನ ಚಲುವರಾಯಸ್ವಾಮಿಗೆ ನಾನು ಮುಂದಿನ ದಿನಗಳಲ್ಲಿ ಕೊಡಿಸ್ತೀನಿ, ಅಂದರೆ ಸರ್ಕಾರದಲ್ಲಿ ಮಂತ್ರಿಯಾಗಿ ಮಾಡಿ ಜವಾಬ್ದಾರಿ ನಿರ್ವಹಿಸುವಂಥ ಜವಾಬ್ದಾರಿ ಕೊಡ್ತೀನಿ ಅಂತೇಳಿ ಕಾರ್ಯಕರ್ತರ ಸಭೆ ಕರೆದು ಹೇಳದಂಥ ಇತಿಹಾಸ ನಮ್ಮ ಕಣ್ಮುಂದಿದೆ. 2004ರಲ್ಲಿ ಧರ್ಮಸಿಂಗ್ ಅವರು ಮುಖ್ಯಮಂತ್ರಿ ಆದರು, ನೀವು ಮಂತ್ರಿಗಳಾದ್ರಿ, ಜಿಲ್ಲಾ ಉಸ್ತುವಾರಿ ಜವಾಬ್ದಾರಿ ಹೊತ್ರಿ. ಅವತ್ತಿಂದ ಯಾವ್ಯಾವ ಅಭಿವೃದ್ಧಿ ಮಾಡ್ತೀವಿ ಅಂತಕ್ಕಂಥದ್ದು ಮಾಡಿದ್ದೀರಿ ಅಂತಕ್ಕಂಥದ್ದು ಗೊತ್ತಿಲ್ಲ ನಿಮಗೆ? ಇಲ್ಲ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಈ ಸಮಸ್ಯೆ ಉದ್ಭವ ಆದಾಗ ತಕ್ಷಣ ಜಿಲ್ಲಾಡಳಿತ ಕಚೇರಿಯಲ್ಲಿ ಕೂತ್ಕೊಂಡು ಕರೆದು ಯಾವುದೇ ಕಾರಣದ್ದು ಇದು 9 ದಿನಗಳ ಕಾಲ ಬೌಟಾರಿದೆ, ಈ ಸಮಸ್ಯೆ ಉದ್ಭವ ಆದ ತಕ್ಷಣ ಬಂದು ಸಮಸ್ಯೆ ಬಗೆಹರಿಸ್ಬೋದಿತ್ತು. ಏಕಾಏಕಿ ರಾತ್ರಿ ಪೊಲೀಸ್ ಫೋರ್ಸ್ ಹಾಕಿ ಧ್ವಜ ಇಳಿಸಿ ಒಂದು ಪ್ರೋಟೋಕಾಲ್ ಇದೆ, ಯಾವುದೇ ರಾಷ್ಟ್ರ ಧ್ವಜವನ್ನು ಬೆಳಗ್ಗೆ 9 ಗಂಟೆ ಒಳಗೆ ಆರಿಸ್ಬೇಕು ಅಂತಕ್ಕಂಥದ್ದು. 3-3:15 ಗಂಟೆಯಲ್ಲಿ ಹೋಗಿ ಬಹಳ ರಾಷ್ಟ್ರ ಧ್ವಜದ ಬಗ್ಗೆ ಗೌರವ ಇರ್ತಕ್ಕಂಥವ್ರು ತಾವು ರಾಷ್ಟ್ರ ಧ್ವಜವನ್ನು ಹಾರಿಸಿದ್ರಿ. ಈ ಸಮಸ್ಯೆಯನ್ನು ಕಿಂಚಿತ್ತಾರು ಬಗೆಹರಿಸಬೇಕು ಅಂತಕ್ಕಂಥ ಜವಾಬ್ದಾರಿ ನಿಮಗಿರಲಿಲ್ಲ. ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಮೊದಲು ನಿಮ್ಮ ಜವಾಬ್ದಾರಿ ಏನು ಅಂತಕ್ಕಂಥದ್ದು ಅರ್ಥ ಮಾಡ್ಕೊಂಡು ಕೆಲಸ ಮಾಡಿ. ಎರಡ್ 2004ರಲ್ಲಿ ಧರ್ಮಸಿಂಗ್ ಅವ್ರ ಸರ್ಕಾರ ಬಂತು, ನೇತೃತ್ವದಲ್ಲಿ JDS ಕಾಂಗ್ರೆಸ್ ಸಮ್ಮಿಶ್ರ ಸರ್ಕಾರ. ಅವತ್ತಿಂದ ಈ ಜಿಲ್ಲೆನಲ್ಲಿ ಎಷ್ಟು ಹೈಸ್ಕೂಲ್ನ ಕೊಟ್ಟಿದ್ದೇವೆ, ಎಷ್ಟು PU ಕಾಲೇಜುಗಳನ್ನ ಕೊಟ್ಟಿದ್ದೀವಿ, ಎಷ್ಟು ಡಿಗ್ರಿ ಕಾಲೇಜನ್ನು ಕೊಟ್ಟಿದ್ದೀವಿ, ಎಲ್ಲಿಗೆ ಮೆಡಿಕಲ್ ಕಾಲೇಜ್ ತಂದಿದ್ದೀವಿ, ಎಲ್ಲಿಗೆ ಇಂಜಿನಿಯರಿಂಗ್ ಕಾಲೇಜ್ ತಂದಿದ್ದೀವಿ, ಎಲ್ಲಿಗೆ ಡಿಪ್ಲೊಮಾ ಕಾಲೇಜ್ ತಂದಿದ್ದೀವಿ, ಎಷ್ಟು ITI ಕಾಲೇಜುಗಳು ತಂದಿದ್ದೀವಿ. ಶಿಕ್ಷಣ ಕ್ಷೇತ್ರದಲ್ಲಿ ಒಂದು ದೊಡ್ಡ ಕ್ರಾಂತಿ ಆಯಿತು. ರೇವಣ್ಣವರು ವಿದ್ಯುತ್ ಶಕ್ತಿ ಮಂತ್ರಿಗಳಾಗಿದ್ದರು. ಇಡೀ ಜಿಲ್ಲೆ ಪಾಂಡುಪುರ ವಿಧಾನಸಭಾ ಕ್ಷೇತ್ರದ ಒಂದು ಉದಾಹರಣೆ ಕೊಡ್ತೀನಿ. ವಿಶ್ವೇಶ್ವರ ನಗರದಲ್ಲಿ ಒಂದೇ ಒಂದು ಸಬ್ಸ್ಟೇಷನ್ ಇದ್ದಂಥದ್ದು. ಇಡೀ ತಾಲೂಕಿಗೆ ಅಲ್ಲಿಂದ ಹೋಗ್ಬೇಕಾಗಿತ್ತು ಕರೆಂಟು. ಎಲ್ಲಾರ ಒಂದು ಗರಿ ಬಿದ್ರೆ ಮುಗಿದೋಯ್ತು, ಇಡೀ ರಾತ್ರಿ ಇಡೀ ತಾಲೂಕು ಕತ್ಲೆ. ರೇವಣ್ಣವ್ರು ಮಂತ್ರಿಯಾಗಿ ಚಲೋ ಮೇಲ್ಕೋಟೆ ಪೂಜೆಗೆ ಬರ್ತೀನಿ ಅಂದರು. ನೀವು ಮೇಲ್ಕೋಟೆ ವೈರ್ಮುಡಿ ದಿನ ನಮಗೆ ತೊಂದರೆ ಆಗುತ್ತೆ, ನೀವು ಅದು ಶಂಕುಸ್ಥಾಪನೆ ಮಾಡಿದ್ರೆ ನಾನು ಅಲ್ಲಿ ಪೂಜೆ ಕಾಯ್ಕೊಂಡು ನಿಂತ್ಕೊತೀನಿ ಅಂತ ಹೇಳಿದೆ. ಅದರ ಮಾತಂತಾನೆ ಆರ್ಡರ್ ಕೈ ಹಿಡ್ಕೊಂಡ್ಬಂದು ಅದು ಪೂಜೆ ಮಾಡಿ ಶುರು ಮಾಡಿದ್ರು. ಹೋಬಳಿಗೆ 2 ಸಬ್ಸ್ಟೇಷನ್ನು. ಇವತ್ತು HB ರಾಮಣ್ಣ ನಿಮ್ಮ ಜೊತೆನೇ ಇದ್ದಾರೆ. VC ಫಾರಮ್ಗೆ ರಾಮಣ್ಣನೇ ಕರ್ಕೊಂಡೋಗಿ ಸ್ಯಾಂಕ್ಷನ್ ಮಾಡಿಸ್ಕೊಟ್ಟು, ಅದಾದಮೇಲೆ ಜಿಮಲ್ಲಿಗೆರೆ ಕೊಟ್ವಿ ದುಡ್ಡು ಹೋಬಳಿನಲ್ಲಿ. 8 ಸಬ್ಸ್ಟೇಷನ್ನ ನಮ್ಮ ಕಡೆಯಿಂದ ಮಾಡಿದ್ವಿ. ಕ್ಯಾರ್ಪೇಟೆ ತಾಲೂಕಿನ ನಮ್ಮ ಮಂಜಣ್ಣವರು ಪ್ರತಿನಿಧಿಸ್ತಾ ಇರ್ತಕ್ಕಂಥ ಸೀಳ್ನೇರ ಹೋಬಳಿ ಉಯಿಗನಹಳ್ಳಿಗೆ 220 ಸ್ಟೇಷನ್ನ ಮಂಜೂರು ಮಾಡಿಸಿದ್ವಿ. ಅಂದರೆ ತೂಬಿನಕೆರೆಯಿಂದನೇ ಹೋಗ್ಬೇಕಾಗಿತ್ತು ಈ ಭಾಗ ಕರೆಂಟು. ಒಂದೇ ಸ್ಟೇಷನ್ 220 ಸ್ಟೇಷನ್ ತಡೆಯಲ್ಲ, ನೀವು ತಕ್ಷಣ ಮಾಡಿಕೊಡ್ಬೇಕು ಅಂತ ಅಳಲು ಮಾಡಿಸಿ 2 ಕಡೆಯಿಂದ ಈ ಜಿಲ್ಲೆ ಕರೆಂಟ್ ಕೊಡುವಂಥದ್ದು ಮಾಡಿದ್ವಿ. ಇವತ್ತು ತಾಲೂಕಿಗೆ ಒಂದೊಂದು ಈ 2018ರ ಕಾಂಗ್ರೆಸ್ ಸಮ್ಮಿಶ್ರ ಸರ್ಕಾರದಲ್ಲಿ ಸುರೇಶ್ ಗೌಡ್ರ ಕಾನ್ಸ್ಟಿಟ್ಯೂನ್ಸಿಲಿ ಒಂದು ಸಬ್ಸ್ಟೇಷನ್ ಆಗಿದೆ, ನಮ್ಮಲ್ಲೂ ಒಂದಾಗಿದೆ, ದೂರಲ್ಲೂ ಒಂದಾಗಿದೆ. ಬಹುತೇಕ ಇನ್ನೂ ಒಂದೊಂದು ಸಬ್ಸ್ಟೇಷನ್ ಹೋಬಳಿಗೆ 4 ತಿರ್ಗಾ ಸಬ್ಸ್ಟೇಷನ್ ಮಂಜೂರು ಮಾಡಿಸ್ಕೊಂಡಿದ್ದೀವಿ. ಒಂದೊಂದು ಹೋಬಳಿಗೆ 3 ಸಬ್ಸ್ಟೇಷನ್ ಆಗಿದೆ. ಉಂಡೊಟ್ಟೆ ಮುಂದೆ ಬಿಟ್ಕೊಂಡು ಅದೇನೋ ನನಗೆ ಊಟನೇ ಹಾಕ್ಲಿಲ್ಲ ಅಂತ ಮಾತಾಡ್ತಾರಲ್ಲ, ಹಂಗಾಯ್ತು ನಮ್ಮ ಜಿಲ್ಲಾ ಮಂತ್ರಿಗಳದ್ದು ಇದು. ಇವೆಲ್ಲ ಕೊಡುಗೆ ಯಾರು ಸ್ವಾಮಿ? ಇವತ್ತು ಮೈಸೂರು ಬೆಂಗಳೂರಿನ ಅವತ್ತಿನ ಈ ರಸ್ತೆ ಏನಿತ್ತು SM ಕೃಷ್ಣರ್ ಪ್ರಾರಂಭ ಮಾಡಿದ್ರು, ದುಡ್ಡಿಲ್ಲದೆ ನಿಂತೇ ಹೋಗಿತ್ತು. 8 ತಿಂಗಳ ಅಧಿಕಾರ ವಹಿಸ್ಕೊಂಡಂತ 8 ತಿಂಗಳಲ್ಲಿ ಆ ರಸ್ತೆನ ಥ್ರೂ ಮಾಡಿ ಅವತ್ತಿನ 2004-05ರಲ್ಲಿ ದಸರಾಕ್ಕೆ ಅನುವು ಮಾಡಿಕೊಟ್ಟಿದ್ರು ರೇವಣ್ಣವರು. ಇಂಥ ಹಲವಾರು ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಇನ್ಯಾವುದು ಬೇಡ ಸ್ವಾಮಿ. ಹೇಮಾವತಿಯನ್ನ
ಕ್ಯಾರ್ಪೇಟೆ, ಪಾಂಡುಪುರ, ಮಂಡ್ಯ ಕೆಲವು ಭಾಗ, ನಾಗಮಂಗಲಕ್ಕೆ ನೀರು ತಂದು ಕೊಡ್ತಾ ಇದ್ರೆ ಈ ಭಾಗದ ಈ ಜಿಲ್ಲೆಯ ಜನದ ರೈತರ ಪರಿಸ್ಥಿತಿ ಏನು ಸ್ವಾಮಿ? ದೇವೇಗೌಡರ ಕೊಡುಗೆ ಬಗ್ಗೆ, ಕುಮಾರಣ್ಣವ್ರ ಕೊಡುಗೆ ಬಗ್ಗೆ ಪ್ರಶ್ನೆ ಮಾಡ್ತೀರಾ? ಆಯ್ತು, ಯಾವುದು ಬೇಡ, ನಿಮ್ಮನ್ನ ಈ ಮಟ್ಟಕ್ಕೆ ಇವತ್ತೇನೋ ಅದು ನಾಟಿ ಬೀಡು ಅಂತ ಪದಪ್ರಯೋಗ ಮಾಡಿದ್ರಲ್ಲ, ನೀವೇ ಬೀಡು ಸ್ವಾಮಿ. ದೇವೇಗೌಡರು ನಿಮ್ಮಾದಿಯಾಗಿ ನಮ್ಮಂಥವ್ರು ನೆಟ್ಟಂತ ಒಂದು ಸಂದರ್ಭ. ಇವತ್ತು ನಾವು ನೀವೆಲ್ಲ ಈ ಜಿಲ್ಲೆನಲ್ಲಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ, ಜಿಲ್ಲಾ ಪಂಚಾಯತಿ ಉಪಾಧ್ಯಕ್ಷರಾಗಿ, 3 ಬಾರಿ ಶಾಸಕರಾಗಿ, ಲೋಕಸಭಾ ಸದಸ್ಯರಾಗಿ, 3 ಬಾರಿ ಮಂತ್ರಿಯಾಗಿ ಇವತ್ತು ಜವಾಬ್ದಾರಿ ನಿರ್ವಹಿಸ್ತಾ ಇದ್ದಾರೆ ಅಂದರೆ ಅದು ಈ ಜಿಲ್ಲೆಯ ಆಶೀರ್ವಾದದ ಜೊತೆಗೆ ದೇವೇಗೌಡರ ಕುಟುಂಬದ ಆಶೀರ್ವಾದನೂ ನಿಮ್ಮಂಥವ್ರ ಮೇಲೆ ನಮ್ಮಂಥವ್ರ ಮೇಲೆ ಇದೆ ಅಂತಕ್ಕಂಥದ್ದನ್ನು ನೀವು ಅರ್ಥ ಮಾಡ್ಕೋಬೇಕು. ಅವತ್ತು ಇವತ್ತು ಹೇಳ್ತಿರಲ್ಲ ದೇವೇಗೌಡರಿಗೆ ಬಿಜೆಪಿಯವ್ರ ಜೊತೆ ಕುಮಾರಸ್ವಾಮಿ ಹೋಗಿರೋದ್ರಿಂದ ಅವ್ರ ಆರೋಗ್ಯ ಕೆಡಿಸ್ಬಿಟ್ಟಿದ್ದಾರೆ ಕುಮಾರಸ್ವಾಮಿ ಅಂತ ಹೇಳ್ತೀರಿ. ನಿಜವಾಗ ಆರೋಗ್ಯ ಕೆಟ್ಟಿದ್ದು ನಿಮ್ಮಿಂದ. 2006ರಲ್ಲಿ ಧರ್ಮಸಿಂಗ್ ಅವರು ಇದೇ ಧರ್ಮಸಿಂಗ್ ಅವ್ರನ್ನ ಇಳಿಸಿ ಸಿದ್ದರಾಮಯ್ಯ ಅವ್ರನ್ನ ಈ ಪಾರ್ಟಿಯಿಂದ ಆಚೆ ಹಾಕಕ್ಕೆ ಏನೇನು ಒಂದು ಹುನ್ನಾರ ನೀವು ಮಾಡಿಸಿದ್ರೋ ಪ್ರಮುಖ ಕಾರಣಕರ್ತರೆ ನೀವು. ಅದಕ್ಕೆ ಸಾಕ್ಷಿ ನಾನೇ. ಅದು ಬೇಡ, ದೇವೇಗೌಡರು ಭಾಳ ಬೇಜಾರು ಮಾಡ್ಕೊತಾ ಇದ್ದಾರೆ, ಬಿಜೆಪಿಯವ್ರ ಜೊತೆ ಹೋಗೋದು ಬೇಡ ಅಂತ ಹೇಳಿದ್ರಿ, ನನ್ನೇ ಹೊರಗಿಟ್ರಿ. ಬಹುತೇಕ ನನಗೆ ಆವತ್ತಿನ MLAಗಳ ಹೊಡ್ಸೋದೊಂದು ಬಾಕಿ ಚಲುವಸ್ವಾಮಿಯವರು ಹೋಗಿ ದೇವೇಗೌಡರಿಗೆ ಚಾಡಿ ಹೇಳ್ತಾನೆ, ಇಲ್ಲಿ ನಡೀತಾರೋ ವಿದ್ಯಮಾನ ಹೇಳ್ತಾ ಇದ್ದಾನೆ ಅಂತೇಳಿ. ಅವತ್ತೇ ದೇವೇಗೌಡರ ಆರೋಗ್ಯ ಕೆಡಿಸ್ಬಿಟ್ರಿ ನೀವು. ಅವತ್ತು 140/220 BP ರೈಸ್ ಆಗಿ ಅವತ್ತು ತಲೆ ತಿರುಗಿ ಬಿದ್ದಿರಲ್ಲ ಡಾಕ್ಟರ್ ಮಂಜುನಾಥ್ ಅವರು ಜೊತೆಲಿ ಇಲ್ಲ ಅಂದ್ರೆ ದೇವೇಗೌಡರು ಅವತ್ತೇ ಇಲ್ಲ ನಮ್ಮ ಭಾಗಕ್ಕೆ. ಯಾಕೆ ಇವೆಲ್ಲ ನಾಟಕ ಆಡ್ತೀರಿ? ನಿಮ್ಮ ಜವಾಬ್ದಾರಿ ಜನಾಶೀರ್ವಾದ ಆಗಿದೆ. ನಾವೆಲ್ಲರೂ ಶಾಸಕರಾಗಿ ನಮ್ಮ ಜವಾಬ್ದಾರಿಯನ್ನು ಎಷ್ಟು ಪ್ರಾಮಾಣಿಕವಾಗಿ ಯಾವ್ಯಾವ ಸಂದರ್ಭದಲ್ಲಿ ನಿರ್ವಹಿಸಿದ್ದೀವಿ ಅಂತಕ್ಕಂಥದ್ದು ನಮ್ಮ ಆತ್ಮಸಾಕ್ಷಿಗೆ ಗೊತ್ತು. ಹೌದು, ಯಾವುದೋ ಗ್ಯಾರಂಟಿಗಳು ಹೇಳಿದ್ರಿ, ನಮ್ಮ ಜನ ನಂಬಿದ್ರು, ಅದಕ್ಕೇನು ಮುಂದಕ್ಕೆ ಶಾಸ್ತಿ ಆಯ್ತದೆ ಅಂತೇಳಿ ಪಾಪ ನೀವು ಮಾಗಡಿ MLA ಕೈಲಿ ಹೇಳಿಸ್ತಾ ಇದ್ದೀರಿ. ಈಗ ಏನು ಜನ ದಡ್ರಾ? ಜನ ಯಾವುದಕ್ಕೂ ದಡ್ರಲ್ಲ. ನಾವೇನೇನು ಪ್ರತಿ ಹಂತದಲ್ಲಿ ಯಾವ್ಯಾವ ರಸ್ತೆ, ಯಾವ್ಯಾವ VC ಕ್ಯಾನಲ್ ಅಚ್ಚುಕಟ್ಟು, ಯಾವ್ಯಾವ ಹೇಮಾವತಿ ಅಚ್ಚುಕಟ್ಟು, ವಿದ್ಯುತ್ ಶಕ್ತಿ ಇಲಾಖೆಯಲ್ಲಿ ಏನೇನು ಮಾಡಿದ್ದೀವಿ, ಶಿಕ್ಷಣ ಇಲಾಖೆಯಲ್ಲಿ ಏನೇನು ಮಾಡಿದ್ದೀವಿ, ಮಂಡ್ಯ ನಗರಕ್ಕೆ SP ಆಫೀಸ್ ತಂದವರು ಯಾರು, ಟ್ರೆಜರಿ ಆಫೀಸ್ ತಂದವರು ಯಾರು, ಕೋರ್ಟ್ ತಂದವರು ಯಾರು, ನೀರಾವರಿ ಇಲಾಖೆಗಳ ಕಟ್ಟಡಗಳನ್ನ, PWD ಇಲಾಖೆ ಕಟ್ಟಡಗಳನ್ನ ತಂದವರು ಯಾರು, ಈ ಜಿಲ್ಲೆಗೆ ಒಂದು ಮೆಡಿಕಲ್ ಕಾಲೇಜ್ ತಂದವರು ಯಾರು, ಎಲ್ಲ ಹೇಳೋಣ ಪೂರ್ತಿ ಅಂಕಿಅಂಶನ. ನೀನು ಯಾರು ಬೇಡ, ನೀವು ಇಲ್ಲಿ ಕೂತ್ಕೊಳ್ಳಿ, ನಾ ಇಲ್ಲಿ ಕೂತ್ಕೊತೀನಿ. ದೇವೇಗೌಡರು ಕಾಲದಿಂದ ಯಾವ್ಯಾವ ಜವಾಬ್ದಾರಿಯನ್ನು ಈ ಜಿಲ್ಲೆಯ ಒಂದು ಸಮಗ್ರವಾದಂಥ ಅಭಿವೃದ್ಧಿಗೆ ಕೊಟ್ಟಿದ್ದಾರೆ ಅಂತಕ್ಕಂಥದ್ದನ್ನು ನಿಮಗೆಲ್ಲ ಅಂಕಿಅಂಶ ಕೊಡ್ತೀವಿ. ಕೊಡುಗೆ ಏನು ಅಂತ ಯಾಕೆ ಹೇಳ್ತೀರಿ? ಅವತ್ತು ನಾವು ಕೂತ್ಕೊಂಡು 9,000 ಕೋಟಿನ ಇಡೀ 9, 8, 7 ವಿಧಾನಸಭಾ ಕ್ಷೇತ್ರಕ್ಕೆ ಯಾವ್ಯಾವ ಕ್ಷೇತ್ರದಲ್ಲಿ ಮಾಡಬೇಕು ಅಂತೇಳಿ ಬಡ್ಜೆಟಿಗೆ ಸೇರಿಸಿ ಅನೌನ್ಸ್ ಮಾಡಿಸಿದ್ರಿ. ಇದು ಮಂಡ್ಯ ಬಡ್ಜೆಟ್ ಅಂತ ಟೇಬಲ್ ತಟ್ಟಿದ್ರು ವಿಧಾನಸೌಧದೊಳಗೆ. ಎಲ್ಲ ಇದೆ, ರೆಕಾರ್ಡ್ ಸಮೇತನೇ ಕೊಡ್ತೀವಿ, ಅದೇನು ತಲೆ ಕೆಡಿಸ್ಕೊಳ್ಳೋದು ಅಗತ್ಯ ಬೇಡ. ಬಂದಂಥ ಮೇಲೆ ಯಾವಾಗ ಪಾಪ ನೀವು BJPಯವ್ರ ಜೊತೆ ಸೇರ್ಕೊಂಡು ಅದನ್ನು ತಡೆ ಹಿಡಿದು ಇನ್ನು ಯಾರು ಜಿಲ್ಲೆ ಒಳಗೆ ಹೋಗೋಕ್ಕಾಗಲ್ಲ ಅಂಥೇಳಿ ಯಾವ ರೀತಿ ಎಲ್ಲೆಲ್ಲಿ ಮೀಟಿಂಗ್ ಮಾಡಿ ಎಲ್ಲೆಲ್ಲಿ ತಡೆ ಹಿಡಿಸಿದ್ರಿ ಅಂತಕ್ಕಂಥ ಅಂಕಿಅಂಶನೂ ನಮ್ಮ ಹತ್ರ ಇದೆ, ಕೊಡ್ತೀವಿ. ಒಂದನ್ನ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತೀನಿ, ಈ ಜಿಲ್ಲೆಯ ಐಕ್ಯತೆ ಕಾಪಾಡೋದ್ರ ಬಗ್ಗೆ, ಸಮಗ್ರವಾದಂಥ ಅಭಿವೃದ್ಧಿ ಮಾಡುವಂಥ ವಿಚಾರದಲ್ಲಿ ಜನತಾ ಪರಿವಾರ ರಾಮಕೃಷ್ಣ ಹೆಗಡೆಯವರು, ದೇವೇಗೌಡರು 1983ರಲ್ಲಿ ಈ ಕಾಂಗ್ರೆಸ್ ಪಕ್ಷದ ವಿರುದ್ಧವಾಗಿ ಜನತಾ ಪಾರ್ಟಿ ಸರ್ಕಾರ ಏನು ತಂದರು, ಅವತ್ತಿಂದ ಇಲ್ಲಿಯ ತನಕ ಯಾವ್ಯಾವ ಅಭಿವೃದ್ಧಿ ವಿಚಾರದಲ್ಲಿ ಈ ಜಿಲ್ಲೆಗೆ ಅನ್ಯಾಯ ಆದಂಥ ಸಂದರ್ಭದಲ್ಲಿ ನಡಕಟ್ಟು ತೊಡೆತಟ್ಟಿ ನಿಂತಿದ್ದಾರೆ ಅಂತಕ್ಕಂಥದ್ದನ್ನು ನಿಮಗೆ ಅಂಕಿ ಅಂಶದ ಪ್ರಕಾರ ಕೊಡ್ತೀವಿ. ಪಾಪ ನೀವು 1995ರಲ್ಲಿ ರಾಜಕೀಯ ಎಂಟ್ರಿ ಆದವರು, 90ರಲ್ಲಿ ಬಹುತೇಕ
ತಮಿಳುನಾಡು ಕರ್ನಾಟಕಕ್ಕೆ ಕಾವೇರಿ ಇಶ್ಯೂ ಪ್ರಾರಂಭ ಆದಾಗ ನೂರಾರು ಲಾರಿಗಳನ್ನು ಜನ ತುಂಬಿಕೊಂಡೋಗಿ ಹೋರಾಟ ಮಾಡಿದಂಥದ್ದು ಪಾಪ ನಿಮಗೆ ಗೊತ್ತಿಲ್ಲ, ನಿಮ್ಮ ಅಣ್ಣ ಲಕ್ಷ್ಮೀಕಾಂತ್ ಅಣ್ಣವ್ರಿಗೆ ಮತ್ತು ಪುಟ್ಟೇಗೌಡರಿಗೆ ಗೊತ್ತಿರ್ತಕ್ಕಂಥ ವಿಚಾರ. ಅದೇ 1995ರಲ್ಲಿ, ಇವತ್ತು ನಾಟಿ ವಿಚಾರ ಮಾತಾಡ್ತಿರಲ್ಲ, ಈ ಜಿಲ್ಲೆಯ ಒಬ್ಬ ಮಗ ಅಂಬರೀಷ್ ಅಣ್ಣನ ತಗೊಂಡೋಗಿ ಅಲ್ಲಿ ರಾಮನಗರದಲ್ಲಿ ದೇವೇಗೌಡರು ಪ್ರೈಮ್ ಮಿನಿಸ್ಟರ್ ಹೋದಾಗ ಅವ್ರನ್ನ MLA ಮಾಡ್ಕೊಂಡು ಮಾಡಬೇಕು ಅಂತಕ್ಕಂಥ ಸಂಕಲ್ಪ ಮಾಡಿದವರು ಯಾರು? ಆ ಭಾವನೆ ಇದ್ದಿದ್ರೆ ಇಲ್ಲಿಂದ ತಗೊಂಡೋಗಿ ನಿಲ್ಲಿಸ್ತಿದ್ರಾ? ನಿಮ್ಮನೇ ಅಪ್ಪ ದೊಡ್ಡ ನೀವು 1900 ಇಲ್ಲೇ ಸುರೇಶ್ ಗೌಡ್ರ ವಿರುದ್ಧ 2008ರಲ್ಲಿ ಸೋತ್ರಿ. ದೊಡ್ಡಬಳ್ಳಾಪುರಕ್ಕೆ MLA ಆಗಿ ಇಲ್ಲ MLA ನಿಂತ್ಕೋಬೇಕು ಅಂತೇಳಿ ಡಿಸೈಡ್ ಮಾಡಿ ಕುಮಾರಣ್ಣ ಪ್ರಪೋಸಲ್ ತಗೊಂಡೋದ್ರು ಗೌಡ ಹತ್ರ. ಹಂಗೆಲ್ಲ ಹುಡುಗಾಟ ಆಡಬೇಡ ಕುಮಾರ್, ಅವನ್ನ MP ಮಾಡ್ತೀನಿ, ನನ್ನ ಮಂಡ್ಯಕ್ಕೆ ನಡಿ ಅರ್ಜಿ ಹಾಕು ಅಂತೇಳಿ 2009ರಲ್ಲಿ ಕರ್ಕೊಂಬಂದು MP ಮಾಡಿದ್ದಾರೆ ಸ್ವಾಮಿ. ಇಲ್ಲ, ದೊಡ್ಡಬಳ್ಳಾಪುರಕ್ಕೆ ನನಗೆ ಗೊತ್ತಲ್ಲ ಸರ್, ದೊಡ್ಡಬಳ್ಳಾಪುರಕ್ಕೆ MLA ಕ್ಯಾಂಡಿಡೇಟ್ ಆಗಬೇಕು ಮಾಡಬೇಕು ಅಂತೇಳಿ ಕುಮಾರಣ್ಣವ್ರು ಹೇಳ್ದಂಗೆ ತಾನೆ. ಆಗ ಇನ್ಯಾರ ಮಾತು ಕೇಳ್ತಿರ್ಲಿಲ್ಲ. ಆಗ ಇಷ್ಟೆಲ್ಲ ಉಪಯೋಗ ಪಟ್ಕೊಂಡು ಒಂದು ಇತಿಮಿತಿ ಇರ್ಬೇಕು ಮಾತಾಡೋಕ್ಕೆ. ಅವತ್ತು ಆಯಿತು ಧರ್ಮಸಿಂಗ್ ಇಳಿಸಿ ನಿಮ್ಮನ್ನು ಮುಖ್ಯಮಂತ್ರಿ ಮಾಡ್ತಿದ್ರೆ MLA ಕೈ ಎತ್ತಿದ್ರಾ? ದೇವೇಗೌಡರ ಮಗ ಕುಮಾರಣ್ಣನ್ನೇ ಮಾಡಬೇಕು ಅಂತಲೇ ಎಲ್ಲರೂ 57 ಜನ ನಾವೇನಿದ್ದೋ ಅವತ್ತು ಒಂದು 3-4 ಜನ ಬಿಟ್ಟರೆ ಎಲ್ಲರೂ ಆಯಿತು ತೀರ್ಮಾನ ತಗೊಳ್ಳಿ ಅಂತ ಹೇಳ್ದು. ದೇವೇಗೌಡರಿಗೆ ಮನಸ್ಸಿಗೆ ನೋವು ಮಾಡಿ ಅವ್ರ ಆರೋಗ್ಯ ಕೆಡಿಸಿ ಮಾಡಿದ್ದು ಅವತ್ತು ನೀವೇ. ಜಮೀರ್ ಸಾಹೇಬ್ರ ಕೈಯಲ್ಲಿ ಬಸ್ ಸೋಡಿಸ್ಕೊಂಡು ಎತ್ತಾಕೊಂಡು ಹೋದ್ರಲ್ಲ, ಅವತ್ತೇ ದೇವೇಗೌಡ ಆರೋಗ್ಯ ಕೆಡಿಸಿದ್ರು. ಇವತ್ತು ದೇವೇಗೌಡ ಸುಮ್ಮನೆ ಹೊಟ್ಟೋದ್ರಾ? ನಾನು 2014ರಲ್ಲಿ ಈ ಜಿಲ್ಲೆಯ ಜನದ ಆಶೀರ್ವಾದದಿಂದ ಲೋಕಸಭಾ ಸದಸ್ಯನಾಗಿ ಪ್ರಪ್ರಥಮ ಬಾರಿಗೆ ಅವ್ರು ಪ್ರೈಮ್ ಮಿನಿಸ್ಟರ್ ಆಗಿ ತಗೊಂಡ್ರು. ಅವತ್ತು ಎಕ್ಸ್ ಪ್ರೈಮ್ ಮಿನಿಸ್ಟರ್ ಕರ್ಟಸಿ ಕಾಲ್ ನಾವು ಹೋಗಿ ಅವ್ರಿಗೆ ಅಭಿನಂದಿಸ್ಬೇಕಪ್ಪ, ನಡಿ ಹೋಗಿದ್ದು ಹೋಗೋಣ ಅಂತ ಹೋದಾಗ ಬಹುತೇಕ ಅವ್ರು ಕೊಟ್ಟಂಥ ಮೋದಿಜಿಯವರು ಕೊಟ್ಟಂಥ ಕೊಡುಗೆ ನಾನು ಊಹಿಸಿರಲಿಲ್ಲ, ದೇವೇಗೌಡರು ಊಹಿಸಿರಲಿಲ್ಲ. ಅವತ್ತು ರಾಜೀನಾಮೆ ಪತ್ರ ಕೈಗೆ ಹಿಡ್ಕೊಟ್ಟು ಅದು ನನ್ನ ಅವ್ರ 3 ಜನದ ಫೋಟೋದಲ್ಲಿ ಆ ರಾಜೀನಾಮೆ ಪತ್ರ ಕೈಲಿರೋದು ನನ್ನ ಮನೇಲಿದೆ, ತೋರಿಸ್ತೀನಿ ಬೇಕಿದ್ರೆ. ನಾನಿಲ್ಲ ಸರ್, ನೀವು ಪ್ರೈಮ್ ಮಿನಿಸ್ಟರ್ ಆದರೆ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ದೆ, ದಯವಿಟ್ಟು ತಗೋಬೇಕು ಅಂತ ತಪ್ಕೊಂಬಿಟ್ರು ಮೋದಿಯವರು. ನೀವು ಮಾತಾಡಿದಿರಿ, ನಾವು ಮಾತಾಡಿದ್ದೀವಿ. ಅದು ಎಲೆಕ್ಷನ್ನು ನೀವು 10 ತಿಂಗಳಲ್ಲಿ ಕೊಟ್ಟಿರ್ತಕ್ಕಂಥ ಈ ದೇಶದ ಅಭಿವೃದ್ಧಿ ಕೊಡುಗೆಗಳನ್ನು ನಾನು ಸೂಕ್ಷ್ಮವಾಗಿ ಗಮನಿಸಿದ್ದೀನಿ. ನಿಮ್ಮಲ್ಲಿ ಕೈ ಮುಗಿದು ವಿನಂತಿ ಮಾಡ್ತೀನಿ, ನಾನು ಈ ದೇಶವನ್ನು ಮುನ್ನಡೆಸೋಕ್ಕೆ ನಿಮ್ಮ ಮಾರ್ಗದರ್ಶನ ಮಾಡಬೇಕು ಅಂತ ಕೇಳಿದ್ರು ಪ್ರೈಮ್ ಮಿನಿಸ್ಟ್ರು 2014ರಲ್ಲಿ. ಅದಕ್ಕೆ ಸಾಕ್ಷಿ ನಾನೇ. ಅವತ್ತೇ ಬಹುತೇಕ ದೇವೇಗೌಡರು ಅವತ್ತು ಮನಸೋತರು. ಆದರೂ ಜಾತ್ಯತೀತ ಹಿನ್ನೆಲೆಯಲ್ಲಿ ನಾನು ಬಂದಿದ್ದೀನಿ. ಯಾವುದೇ ಕಾರಣಕ್ಕೂ ಇವತ್ತೇನು ಮಾಡ್ಕೊಂಡವ್ರಲ್ಲ, ಇಂಡಿಯಾ ಮಾಡ್ಕೊಂಡು ಒಂದೊಂದೇ ಕಳ್ಕೊತಾವಲ್ಲ. ಅವತ್ತು ನೀವು ಬೆಂಗಳೂರಲ್ಲಿ ಮಾಡಿದಾಗ ಒಂದು ಕರೆಕ್ಟಾಗಿ ದೇವೇಗೌಡರು ಮಾತಾಡ್ಸೋದು, ಇಷ್ಟೊಂದು ಹೋರಾಟ ಮಾಡ್ಕೊಂಡು ಅವತ್ತು ಪ್ರೈಮ್ ಮಿನಿಸ್ಟರ್ ಇದ್ದಾಗ ವಾಜಪೇಯಿ ಅವ್ರು ಚೀಟಿ ಕಳಿಸಿದ್ರು, ನೀನು ಮುಂದುವರಿ, ನಾನು ಸಪೋರ್ಟ್ ಕೊಡ್ತೀನಿ, ರಾಜೀನಾಮೆ ಕೊಡಬೇಡ ಅಂತೇಳಿ. ಸಾಧ್ಯ ಇಲ್ಲ ವಾಜಪೇಯಿಜಿ, ನಾನು ಧೂಳಿಂದಾನೆ ಮತ್ತೆ ಎದ್ದು ಬರ್ತೀನಿ ಅಂತೇಳಿ ಒಂದು ಇತಿಹಾಸ ಸೃಷ್ಟಿ ಮಾಡಿದಂಥ ದೇವೇಗೌಡರ ಕುಟುಂಬದ ಬಗ್ಗೆ ಮಾತಾಡ್ತೀರೇನ್ರಿ? ಇದೆಲ್ಲ ಒಳ್ಳೇದಾಗೋದಿಲ್ಲ. ಇವೆಲ್ಲ ಬಿಟ್ಟು ಈ ಜಿಲ್ಲೆಯ ಜನ ಭಾಳ ಸೂಕ್ಷ್ಮವಾದಂಥ ಜನ. ಯಾವಾಗ ಏನು ತೀರ್ಮಾನ ಮಾಡಬೇಕು ಅಂತಕ್ಕಂಥದ್ದನ್ನು ನಿಮಗೂ ಪಾಠ ಕಲಿಸವ್ರೆ, ನಮಗೂ ಪಾಠ ಕಲಿಸವ್ರೆ, ಮುಂದಕ್ಕೂ ಕಲಿಸ್ತಾರೆ. ಈ ದೊಂಬರಾಟದಿಂದ ಏನಾದ್ರು ನೀವು ಸಾಧನೆ ಮಾಡ್ತೀವಿ, ಈ ಸಕ್ಸಸ್ ಆಯ್ತೀವಿ ಅಂದಿದ್ರೆ ಮರ್ತು ಬಿಡಿ ಇವೆಲ್ಲನೂ. ಅವ್ರು ಉದ್ದ ಸುರಿದ್ರು ನನ್ನ ಜಿಲ್ಲೆಯ ಜನ ಏನು ತೀರ್ಮಾನ ಮಾಡಬೇಕು ಮಾಡ್ತಾರೆ. ಇವತ್ತು ನೀವು ಕೆಣಕಿರ್ತಕ್ಕಂಥದ್ದು ಇವತ್ತು ನಿಜವಾದಂಥ ನಮ್ಮ ತಾತ ಮುತ್ತಾತ ಸಾವಿರಾರು ವರ್ಷಗಳಿಂದ ಪೂಜಿಸಿ ಅವ್ರದ್ದೇ ಆದಂಥ ಐಕ್ಯತೆನ ಕಾಪಾಡ್ಕೊ ಬಂದಂಥ ನನ್ನ ಗ್ರಾಮಾಂತರ ಪ್ರದೇಶದ ಜನದ ಮೇಲೆ ಲಾಠಿ ಚಾರ್ಜ್ ಮಾಡಿಸ್ತೀರೇನ್ರಿ? ಇದೆಲ್ಲ ನಿಮಗೆ ಒಳ್ಳೇದಾಗೋದಿಲ್ಲ. ಒಬ್ಬ ಜಿಲ್ಲಾ ಮಂತ್ರಿಯಾಗಿ ಈ ಇಶ್ಯೂ ಬಂದಾಗಲೇ ಜವಾಬ್ದಾರಿ ತಗೊಂಡು ನಿರ್ವಹಣೆ ಮಾಡಿದರೆ ಈ ಸಬ್ಜೆಕ್ಟೇ ಉದ್ಭವ ಆಗ್ತಿರ್ಲಿಲ್ಲ. 9 ದಿನ ಹಾರಾಟ ಮಾಡಿ ನಿಮ್ಮದೇ ಶಾಸಕ ಹೋಗಿ ಜಾಗ ತೋರಿಸ್ಕೊಟ್ಟು ಕಮನೆಡ್ಸಿ ನಂದೇ ಅಲ್ಲ ಅಂತ ಗಿರಾಕಿ ಇವನೇನು ಅಂತ ಹೇಳಿ ತಾಲಿಬಾನ್ ಮಾತಾಡ್ದಂಗೆ ಮಾತಾಡ್ತಾನಪ್ಪ. ಅದು ಯಾರೋ
ಏನು ಇವರೇ ಶೂಟೌಟ್ ಮಾಡ್ತಾರೆ ನನಗೆ ಅದು ಯಾರೋ ನಾನು ಇಸ್ಪೀಟ್ ಆರ್ಡರ್ನ ಸಹಿಸಲ್ಲ ಇಲ್ಲಿ ಗಂಟು ರಾಜಕಾರಣ ಮಾಡ್ಕೊಂಡು ಬಂದಿದ್ದೀವಲ್ಲ ಯಾವ ಥರ ನಿಮ್ಮ ಸಮ್ಮುಖದಲ್ಲಿ ಅಂಥವ್ಕೆ ನಾವು ಸಪೋರ್ಟ್ ಮಾಡಿ ಬಂದಿದ್ದೀವಿ ಸರ್. ಇವತ್ತು ಎಲ್ಲ ವಿಚಾರದಲ್ಲಿ ಜಿಲ್ಲಾಡಳಿತ ಎಡವಿದೆ, ಪೊಲೀಸ್ ಇಲಾಖೆ ಎಡವಿದೆ. ಅದನ್ನು ಸರಿ ಮಾಡಿರಿ. ಮೊದಲು ನಾನು ಜಿಲ್ಲಾ ಮಂತ್ರಿಯಾಗಿ ಕೆಲಸ ಮಾಡಿದಂಥವನು ಒಂದು ಇನ್ಸಿಡೆಂಟ್ ತೋರಿ 14 ತಿಂಗಳಲ್ಲಿ. ಇವೆಲ್ಲವನ್ನು ಬಿಟ್ಟು ಕೊನೆದಾಗಿ ಹೇಳ್ತಾ ಇದ್ದೀನಿ, ಆಗೇನಾದರೂ ನಿಮಗೆ ಜನತಾ ಪರಿವಾರ ಈ ರಾಜ್ಯದಲ್ಲಿ ಈ ದೇಶದಲ್ಲಿ ಅಧಿಕಾರಕ್ಕೆ ಬಂದ ಮೇಲೆ ಅದರಲ್ಲೂ ಈ ಜಿಲ್ಲೆಗೆ ನಾವು ಕೊಟ್ಟಿರ್ತಕ್ಕಂಥ ಕೊಡುಗೆಗಳನ್ನು ಇದೇ ಪ್ರೆಸ್ ಕ್ಲಬ್ನಲ್ಲಿ ನಾವು ನೀವು ಇಬ್ಬರೇ ಕೂತ್ಕೊಳ್ಳೋಣ, A to Z ನಿಮಗೆ 1 by 1 ಆರ್ಡರ್ ಕಾಪಿ ಸಮೇತ ತೊಗೊಂಬರ್ತೀವಿ, ಕೂತ್ಕೊಂಡು ಮಾತಾಡೋಣ. ಇವೆಲ್ಲ ಬಿಟ್ಟು ಈ ಜಿಲ್ಲೆಯ ಜನವನ್ನು ಏನು ಭಾಳ ತಬ್ಬಿಟ್ಕೊಂಡವ್ರಂಗೆ ಮಾತಾಡಬೇಡಿ. ಮೊದಲೇ ಹೇಳಿದಾಗೆ ಈ ಜಿಲ್ಲೆಯ ಜನ ಒಂದು ದೇವೇಗೌಡರ ಕುಟುಂಬಕ್ಕೆ ಅವಿನಾಭಾವ ಸಂಬಂಧ ಇವತ್ತಲ್ಲ. ಕೆಲವು ರಾಜಕೀಯವಾದಂಥ ವ್ಯತ್ಯಾಸಗಳಾಗುತ್ತೆ, ಅದ್ರ ಬಗ್ಗೆ ಈಗ ವಿಶ್ಲೇಷಣೆ ಬೇಡ. ಆ ವಿಶ್ಲೇಷಣೆ ಇನ್ನೇನು ಇನ್ನೊಂದು 1 ತಿಂಗಳು 2 ತಿಂಗಳು ನಡೀತದೆ. ಲೋಕಸಭೆ ಚುನಾವಣೆಯಲ್ಲಿ ಈ ಜಿಲ್ಲೆ ಜನ ತೀರ್ಮಾನ ಮಾಡ್ತಾರೆ. ಆದ್ದರಿಂದ ಇವೆಲ್ಲವನ್ನು ಬಿಟ್ಟು ಸ್ವಲ್ಪ ಗೌರವವಾಗಿ ನಿಮ್ಮ ಜವಾಬ್ದಾರಿಗಳನ್ನು ನಿರ್ವಹಿಸಿ, ಇನ್ನೇನಾದರೂ ಹಿಂಗೆ ಇದೇ ರೀತಿ ಕುಮಾರಣ್ಣವ್ರ ಬಗ್ಗೆ ಆಗಲಿ ದೇವೇಗೌಡ ಕುಟುಂಬದ ಬಗ್ಗೆ ಆಗಲಿ ಮಾತಾಡೋದ್ರಿಂದ ನೀವು ಲೀಡರ್ ಆಗ್ತೀವಿ ಅಂತ ಭಾವಿಸಿದರೆ ನಿಮ್ಮ ಗುಂಡಿ ನೀವೇ ತಗತೀರಿ ಅಂತಕ್ಕಂಥ ಎಚ್ಚರಿಕೆ ಮಾತನ್ನು ಹೇಳಿಕ್ಕೆ ಬಯಸ್ತೇನೆ. ಈಗ ಯಾವ ಪಾಯಿಂಟಲ್ಲಿ ಹೇಳ್ತೀರಿ ಸರ್? ಹೇಳಿ ಸರ್ ನೀವೇ. ಈಗ ಹಂಗಂದ್ರೆ ಈಗ ನೋಡಿ ಸರ್, 1 ನಿಮಿಷ ಅದಕ್ಕೆ ಹೇಳ್ತಿರೋದು, ದಯಮಾಡಿ ನೀವು ಕರೀರಿ. ಈ ಕಾಂಗ್ರೆಸ್ ಸರ್ಕಾರಗಳಿದ್ದಾಗ ಏನೇನು ಮಾಡಿದ್ದಾರೆ, ನಮ್ಮ ಜನತಾ ಪರಿವಾರ ಅಸ್ತಿತ್ವಕ್ಕೆ ದೇವೇಗೌಡರು ರಾಮಕೃಷ್ಣ ಹೆಗಡೆಯವರ ಕಾಲದಿಂದ ಕಾಂಗ್ರೆಸ್ಗೆ ವಿರುದ್ಧವಾಗಿ ಜನತಾ ಪರಿವಾರದ ಸರ್ಕಾರಗಳು ಬಂದ ಮೇಲೆ ಈ ಜಿಲ್ಲೆ ಕೊಟ್ಟಿರ್ತಕ್ಕಂಥ ಕೊಡುಗೆಗಳನ್ನು ಅವತ್ತಿಂದ ಇವತ್ತಿನ ತನಕ ನಾವು ಇಬ್ಬರೇ ಕೂತ್ಕೊಳ್ಳೋಣ. ನೀವು ಕೂತ್ಕೊಳ್ಳಿ, ನಾನು ಅಂಕಿ ಅಂಶವನ್ನು A to Z ಕೊಡ್ತೀನಿ, ಅವರು ಕೊಡಲಿ. ಹಾಸನದೇಂತ ಐರಾವತ ಇಳಿಸಿದ್ದಾರೆ, ಹೋಗಿ ನೋಡ್ಕೊಬನ್ನಿ. 5 ವರ್ಷದಿಂದ ಯಾಕೆ ಹೇಳಲಿಲ್ಲ? ಅವರೇ ಮಾಡೋರು, 3 ಬಾರಿ ಮಂತ್ರಿ. ನಾವರ ಪುಟ್ಕೋಸಿ 14 ತಿಂಗಳು ಅಷ್ಟೇ. ಅಂತಿಮ ಯಾತ್ರೆ ಎಲ್ಲ ಉದ್ಭವ ಯಾತ್ರೆ. ಆ ತೀರ್ಮಾನವನ್ನ ಅದು ನೋಡ್ರಿ, 1 ನಿಮಿಷ ಸರ್. ಈಗ ಅಲ್ಲೇನು ಬಾವುಟ ಹಾಕೊಂಡು ಹೋಗಿದ್ರೆ ಏನ್ ಹೇಳ್ತಿದ್ರಿ? ಅಲ್ಲಲ್ಲ ಇರೀರಿ ಸರ್, ಬಾವುಟ ನಾವು JDS ಹಾಕೊಂಡು ಹೋಗಿದ್ರೆ ಏನಂತಿದ್ರಿ? ಬೆಳೆ ಬೇಯಿಸ್ಕೊಳ್ಳೋಕ್ಕೆ JDS ಅವ್ರು ನುಗ್ಗುದ್ರಿ ಅಂತ ಹೇಳ್ರಿ. ಅವರೇ ಭಾಳ ದೊಡ್ಡ ಮಟ್ಟದಲ್ಲಿ ಅವರ ಭಾವನಾತ್ಮಕವಾಗಿ ಅವರಿಗೆ ಮನಸ್ಸಿಗೆ ನೋವಾದಂಥ ಕಾರಣದಿಂದ ಜನನೇ ಎದ್ರು. ಆ ಕಾರಣಕ್ಕೆ ನಾವು ಹೋಗಿ ವಿಧಿ ಇಲ್ಲದೆ ಅವತ್ತು ನಮ್ಮ ಜನಕ್ಕೆ ಅವತ್ತು ಯಾವ ಮಟ್ಟಕ್ಕೆ ಲಾಠಿ ಚಾರ್ಜ್ ಮಾಡಿಸವ್ರೆ. ಅವತ್ತಲ್ಲಿ ಫ್ಲಾಗನ್ನು ಇಳಿಸೋವಾಗ ಮೊನ್ನೆ ಇಲ್ಲಿ ಬರುವಂಥ ಸಂದರ್ಭದಲ್ಲಿ ಕಣ್ಣು ಈಚೆಗೆ ಬರೋ ಹೊಡೆದವ್ರೆ. ಆಗ ಸುಮ್ಮನೆ ನೋಡ್ತಾ ಕೂತ್ಕೋಬೇಕಾ? ಈ ಮಟ್ಟಕ್ಕೆ ಕುಮಾರಸ್ವಾಮಿ ಅವ್ರು ಬರೋ ಐಡಿಯಾನೇ ಇರಲಿಲ್ಲ ಅವತ್ತು. ಸೀದಾ ಈ ವಿಚಾರ ಈ ಲಾಠಿ ಚಾರ್ಜ್ ಆಗಿ ಟಿವಿಲಿ ನೀವು ಪ್ರಸಾರ ಮಾಡಿದ್ಮೇಲೆ ಅರ್ಧ ಗಂಟೆಗೆ ಬಂದರು ಅಲ್ಲಿಂದ. ನೋಡಿ ಸರ್, ನಮ್ಮ BJP ಟವಲ್ ಅಲ್ಲ, ನೀವು ರಾಮನ್ ಭಕ್ತರಾಗಿ ಈ ಪ್ರಶ್ನೆ ಮಾಡಬಾರ್ದು. ಹನುಮಂತನ ಹಣೆ ಮೇಲೆ ಇಟ್ಕೊಂಡು ನೀವು ಈ ಮಾತು ಹೇಳ್ಬಾರ್ದು. ಹನುಮಂತನ ಹಣೆ ಮೇಲೆ ಇಟ್ಕೊಂಡು ನೀವು ಈ ಮಾತು ಹೇಳ್ಬಾರ್ದು ರಾಮನ್ ಭಕ್ತನಾಗಿ. ಕಾವಿ ಬಣ್ಣನೇ ನೋಡಿ, ಇಲ್ಲಿ ಪತ್ರಿಕಾ ಮಾಧ್ಯಮದ ನಿಕಟಪೂರ್ವ ಅಧ್ಯಕ್ಷರ ಹಣೆ ಮೇಲೆ ನೋಡಿ,
ಆ ಈಗ ಬಹುತೇಕ ಯಾರೋ ಅಭಿಮಾನಿಗಳು ತಂದು ಇರಿ ಸರ್, ನಾವೇ ಪಕ್ಕದಲ್ಲಿದ್ದೆ, ಸೀದಾ ಬಾನಟ್ ಮೇಲೆ ಬಂದು ಅಣ್ಣ ನೀನ್ ಹಾಕಬೇಕು ಅಂದ್ರು. ಇದು ಮುತ್ತೈದರಾಯ ದೇವಸ್ಥಾನದಲ್ಲಿ ನರೇಂದ್ರ ಸ್ವಾಮಿ ಅವರು ಹಾಕಿರೋ ಕೇಸ್ ಇಟ್ಟು ಯಾವಲ್ಲ ನೋಡಿ ಸ್ವಾಮಿ, ಪಾಪ ಅವನ ಸಿ ಟಿ ರವಿಯನ್ನ ಗಾಂಡು ಅಂದವರಲ್ಲ, ಇವ್ರಿಗೇನ್ ಹೇಳ್ಬೇಕು? ಮುತ್ತೈದರಾಯ ದೇವಸ್ಥಾನದಲ್ಲಿ ನರೇಂದ್ರ ಸ್ವಾಮಿ ಹಾಕಿರೋ ಕೇಸ್ ಇಟ್ಟು ಇಲ್ಲಿ ನೋಡಿ ಸರ್, ಇಲ್ಲಿ ಇದಕ್ಕೆ ಕೇಳಿಲ್ಲ ಪಾಪ, ಇದಕ್ಕೆ ಹೇಳಲಿಲ್ಲ. ನಿಮಗೆ ಜಾತ್ಯತೀತ ಪಕ್ಷಕ್ಕೆ ಒಂದು ಕೋಮುವಾದಿ ಪಕ್ಷದಲ್ಲಿ ರೇ ಈ ದೇಶದ ಒಂದು ನಿಮಿಷ ಸರ್, ಇವತ್ತು ವಿಶ್ವದ ಮಟ್ಟದಲ್ಲಿ ಇಂಡಿಯಾ ಅಂದ್ರೆ ಕಾಲರೆತ್ ನೋಡುವಷ್ಟು ಮಟ್ಟಿಗೆ ಈ ದೇಶದ ಗೌರವವನ್ನ ಅಭಿವೃದ್ಧಿ ಮಾಡೋದ್ರ ಮುಖಾಂತರ ಮೋದಿಜಿಯವರು ತೋರಿಸ್ಕೊಟ್ಟಿದ್ದಾರೆ. ಹೌದು, ಬಹುತೇಕ ಇಂಥ ಕೇಳಿ ಸರ್, ಇಲ್ಲಿ ಒಂದ್ ನಿಮಿಷ ಕೇಳಿ ಸರ್, ಇಲ್ಲಿ ಒಂದ್ ನಿಮಿಷ ಕೇಳ್ಬೇಕು, ದಯಮಾಡಿ ಕೇಳಿ ಸರ್, ಇಲ್ಲಿ ಒಂದ್ ನಿಮಿಷ ಕೇಳಿಸ್ಕೋಬೇಕು, ನೀವು ಒಂದ್ ನಿಮಿಷ ಕೇಳಿಸ್ಕೊಳ್ಳಿ ಸರ್, ಇಲ್ಲಿ ನನ್ನ ಮಾತು ಕೇಳಿಸ್ಕೋಬೇಕು. ದೇವೇಗೌಡರು ಕಾಂಗ್ರೆಸ್ ಸರ್ ಕಾಶ್ಮೀರ ಯಾವ ಮಟ್ಟಕ್ಕೆ ಇಟ್ಟಿದ್ರು, 10 ತಿಂಗಳಲ್ಲಿ 6 ಬಾರಿ ಹೋಗಿ ಅಲ್ಲಿ ಎಲೆಕ್ಷನ್ ನಡೆಸಿ ಸರ್ಕಾರ ಅಸ್ತಿತ್ವಕ್ಕೆ ತಂದ್ರು, ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಗೌರವ ತಂದುಕೊಟ್ರು. ಇದೇ ಹುಬ್ಳಿ ಈದ್ಗಾ ಸಮಸ್ಯೆನ ನಮ್ಮ ಸಾಹೇಬ್ರು ಇಬ್ರಾಹಿಂ ಸಾಹೇಬ್ರನ್ನ ಕಳಿಸಿ ಅರ್ಧ ಗಂಟೆ ಸಾಲ್ವ್ ಮಾಡಿದ್ರು. ಒಂದು ಇಚ್ಛಾಶಕ್ತಿ ಬೇಕು ಯಾವುದೇ ಮಾಡಕ್ಕಾದ್ರೂ. ನೋಡ್ರಿ, JDSಗೆ ಆ ಮಾತೇ ಹೇಳ್ಬೇಡಿ ನೀವು. NDA ಪಾರ್ಟ್ ಆಗಿದ್ದೀವಿ, ನಮ್ಮ ಪಕ್ಷದ ತತ್ವ ಸಿದ್ಧಾಂತಗಳನ್ನ ಬಿಟ್ಕೊಡೋ ಪ್ರಶ್ನೆ ಇಲ್ಲ. ಜೊತೆ ಚುನಾವಣೆ ಮಾಡ್ತೀವಿ. ಈಗ ಅಂಕಿ ಪೂರ್ತಿ ಜೊತೆಲಿದ್ದಂಥವ್ರು ನಮ್ಮ ಸುರೇಶ್ ಗೌಡ್ರು ಎಲ್ಲ ಅಂಕಿಅಂಶ ಡಾಕ್ಯುಮೆಂಟ್ ಪ್ರಕಾರ ಹೇಳ್ತಾರೆ. ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ.